ಸಿದ್ದರಾಮಯ್ಯನವರ ನಡೆ ಇತ್ತೀಚೆಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದು ಕಡೆಗೆ ಈಗ ಮುಖ್ಯಮಂತ್ರಿ ಇಲ್ಲ ಅನ್ನೋದು ಒಂದು ವಿಚಾರ ಅಂದರೆ ಸಾಕಷ್ಟು ಸೈಲೆಂಟ್ ಆಗಿದ್ದಾರೆ. ಈಗಾಗಲೇ ಈ ವಿಚಾರವಾಗಿ ಮಾಧ್ಯಮಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಸೈಲೆಂಟ್ ಆಗಿ ಏನಿಲ್ಲ, ಆದರೆ ನನ್ನ ಹೋರಾಟ ಇದ್ದೇ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಈಗ ಸಿದ್ದರಾಮಯ್ಯನವರು ರಾಜ್ಯವ್ಯಾಪಿ ಪ್ರವಾಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅಹಿಂದ ಯಾತ್ರೆಯನ್ನು ಮಾಡೋದಕ್ಕೆ, ಜೊತೆಗೆ ಅಹಿಂದ ಮೂಮೆಂಟನ್ನು, ಅಹಿಂದ ಹೋರಾಟದ 25ನೇ ವರ್ಷಾಚರಣೆ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಈ ಅಹಿಂದ ಯಾತ್ರೆ ಬಗ್ಗೆ ಸಾಕಷ್ಟು ದೊಡ್ಡ ಚರ್ಚೆ ಆಗ್ತಾ ಇದೆ. ಇದು ಸಿದ್ದರಾಮಯ್ಯನವರ ಯಾತ್ರನ ಅಥವಾ ಕಾಂಗ್ರೆಸ್ಗೆ ಪರ್ಯಾಯವಾದಂಥ ಯಾತ್ರನ, ಜೊತೆಗೆ ಮತ್ತೊಮ್ಮೆ ಶಕ್ತಿ ಕೇಂದ್ರವಾಗುತ್ತಾ ಸಿದ್ದರಾಮಯ್ಯನವರ ಪ್ಲ್ಯಾನ್ನ, ರಾಜಕೀಯ ತಂತ್ರಗಾರಿಕೆನ, ಇದೆಲ್ಲವೂ ಕೂಡ ದೊಡ್ಡ ಚರ್ಚೆ ನಡೀತದೆ. ಹಾಗಾದರೆ ಅಹಿಂದ ಯಾತ್ರೆ ಮತ್ತು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಚರ್ಚೆ ಏನು ನೋಡೋಣ ಬನ್ನಿ. ಅಹಿಂದ ಇದೇ ಸಂಘಟನೆ ನಡೀತಾ ಇದೆ. ಶೋಷಿತ ವರ್ಗಗಳ ಹೆಸರಿನಲ್ಲಿ ಅಹಿಂದ ಸಂಘಟನೆ ನಡೀತಾ ಇದೆ. ಹಿಂದುಳಿದ ಜಾತಿಗಳ ಒಕ್ಕೂಟ 25, ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರ ರಾಜಕೀಯ ಪಯಣದಲ್ಲಿ ಅಹಿಂದ ಸಮೀಕರಣವೇ ಅತ್ಯಂತ ಬಲಿಷ್ಠ ಅಸ್ತ್ರ. ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಸಿದ್ದರಾಮಯ್ಯ ಮತ್ತೆ ಅಹಿಂದ ಅಸ್ತ್ರ ಹೂಡುತ್ತಾರೆ ಎಂಬ ಪ್ರಶ್ನೆ ಶುರುವಾಗಿದೆ. 2005 ಮತ್ತು 2006ರಲ್ಲಿ ಜೆಡಿಎಸ್ನಲ್ಲಿದ್ದಾಗ ದೇವೇಗೌಡರ ಜೊತೆ ಭಿನ್ನಾಭಿಪ್ರಾಯ ಮೂಡಿದಾಗ ಇದೇ ಅಹಿಂದ ವೇದಿಕೆ ಕಟ್ಟಿ ಜೆಡಿಎಸ್ನಿಂದ ಸಿದ್ದರಾಮಯ್ಯ ಹೊರಬಂದಿದ್ರು. ಇದೀಗ ಮತ್ತೆ ಪ್ರತ್ಯೇಕವಾಗಿ ಅಹಿಂದ ಸಂಘಟನೆಯತ್ತ ಒಲವು ತೋರಿದ್ರೆ ಎಂಬ ಪ್ರಶ್ನೆ ಉದ್ಭವಿಸಲು ಸಿದ್ದರಾಮಯ್ಯ ನೀಡಿರುವ ಹೇಳಿಕೆಯೇ ಕಾರಣವಾಗಿದೆ. ಮಾಜಿ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ದಾರೆ, ತಟಸ್ಥರಾಗಿದ್ದಾರೆ ಅನ್ನುವಂಥ ಚರ್ಚೆ ಅಂತ ಪತ್ರಿಕೆಯವರು ಬರೀತಾ ಇದ್ದಾರೆ. ಸರ್, ಅಹಿಂದ ಚಳವಳಿಯ ಮುಂದುವರಿಸೋ ವಿಚಾರದ್ದೇನಾಯ್ತು? ಅಹಿಂದ ಇದೇ ಸಂಘಟನೆ ನಡೀತಾ ಇದೆ. ಶೋಷಿತ ವರ್ಗಗಳ ಹೆಸರಿನಲ್ಲಿ ಅಹಿಂದ ಸಂಘಟನೆ ನಡೀತಾ ಇದೆ. ಈಗ 6ನೇ ತಾರೀಕು ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ 25ನೇ ವರ್ಷ ಆಗಿರ್ತಕ್ಕಂಥದ್ದು. ಅದಕ್ಕೆ ಹಿಂದುಳಿದ ಜಾತಿಗಳ ಒಕ್ಕೂಟ 25, ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಪ್ರತ್ಯೇಕ ಅಹಿಂದ ಅಸ್ತ್ರದಿಂದ ಕಾಂಗ್ರೆಸ್ ನಾಯಕರ ಆತಂಕಗಳೇನು ಅನ್ನೋದನ್ನ ನೋಡೋದಾದ್ರೆ, ಒಂದು ವೇಳೆ ಸಿದ್ದರಾಮಯ್ಯ ರಾಜಕೀಯವಾಗಿ ಸೈಲೆಂಟ್ ಆಗದೆ ಹೀಗೆ ಪಕ್ಷದೊಳಗೆ ಅಹಿಂದ ಬಣ ಮುಂದುವರಿಸಿದ್ರೆ ಅದು ಪಕ್ಷದ ಆಂತರಿಕ ಹಾಗೂ ನಾಯಕತ್ವದ ಸಂಘರ್ಷವನ್ನ ತೀವ್ರಗೊಳಿಸಲಿದೆ. ಅಷ್ಟೇ ಅಲ್ಲದೆ ಪ್ರತ್ಯೇಕ ಅಹಿಂದ ರಾಜಕಾರಣ ಅತಿಯಾಗಿ ಮುನ್ನೆಲೆಗೆ ಬಂದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಒಂದಾಗಿ ಕಾಂಗ್ರೆಸ್ಗೆ ತಿರುಗೇಟು ನೀಡಬಹುದು. ಇದನ್ನ ಜಾತಿ ಆಧಾರಿತ ರಾಜಕಾರಣ ಎಂದು ಬಿಂಬಿಸಲು ಬಿಜೆಪಿಗೆ ಸುಲಭ ಅವಕಾಶ ಸಿಗಲಿದೆ ಎಂಬುದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿದೆ. ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಕೆಪಿಸಿಸಿ ಒಂದೇ ಅಧಿಕೃತ ವೇದಿಕೆ. ಸಿದ್ದರಾಮಯ್ಯ ಪ್ರತ್ಯೇಕ ಸಮಾವೇಶಗಳನ್ನು ನಡೆಸಿದ್ರೆ ಅದು ಹೈಕಮಾಂಡ್ನ ಅಧಿಕಾರಕ್ಕೆ ಪರೋಕ್ಷ ಸವಾಲಾಗುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಪ್ರವಾಸ ಕೈಗೊಂಡ್ರೆ ಆಂತರಿಕ ಬಿಕ್ಕಟ್ಟು ಶುರುವಾಗಲಿದೆ ಎಂದು ರಾಜ್ಯದ ಪ್ರಮುಖ ನಾಯಕರು ಹೈಕಮಾಂಡ್ಗೆ ಎಚ್ಚರಿಸಿದ್ದಾರೆ. ಆದರೆ ಹಿಂದೆ ಜೆಡಿಎಸ್ನಿಂದ ಹೊರಬಂದಾಗ ಇದ್ದ ಪರಿಸ್ಥಿತಿಗೂ ಇಂದಿನ ರಾಜಕೀಯ ಸನ್ನಿವೇಶಕ್ಕೂ ಭಾರಿ ವ್ಯತ್ಯಾಸ ಇದೆ. ಅಹಿಂದ ವಿಚಾರದಲ್ಲಿ ಸಿದ್ದರಾಮಯ್ಯ ಮುಂದಿರುವ ಸವಾಲು ಏನು ಅನ್ನೋದನ್ನ ನೋಡೋದಾದ್ರೆ, 2006ರಲ್ಲಿ ಜೆಡಿಎಸ್ನಿಂದ ಹೊರಬಂದಾಗ ಸಿಎಂ ಆಗಲೇಬೇಕು ಎಂಬ ಛಲ ಮತ್ತು ಆಕ್ರೋಶ ಸಿದ್ದರಾಮಯ್ಯಗೆ ಇತ್ತು. ಅಂದು RL ಜಾಲಪ್ಪ ಸೇರಿದಂತೆ ಜೆಡಿಎಸ್ನಿಂದ ಬಂದ ಅಹಿಂದ ನಾಯಕರ ಗಟ್ಟಿ ಬೆಂಬಲ ಇತ್ತು. ಈಗಾಗಲೇ 2 ಬಾರಿ ಸಿಎಂ ಆಗಿದ್ದು ಸಿದ್ದರಾಮಯ್ಯಗೆ ಭವಿಷ್ಯದ ರಾಜಕೀಯ ಅರಿವಿದೆ. ಆದರೆ ಮಹದೇವಪ್ಪ, ಜಾರಕಿಹೊಳಿ, ಜಮೀರ್ ಅವರಂತ ಆಪ್ತ ಸಮೂಹ ಅಂತರ ಕಾಯ್ದುಕೊಂಡಿದೆ. ಇದು ದೊಡ್ಡ ಸವಾಲಾಗಿದೆ. ಸಕ್ರಿಯ ರಾಜಕಾರಣದಲ್ಲಿ ಉಸಿರು ಇರುವವರೆಗೂ ಇರುತ್ತೇನೆ ಎಂದು ಹೇಳುವ ಸಿದ್ದರಾಮಯ್ಯ ಸೈಲೆಂಟ್ ಆಗಿ ಇರಲ್ಲ ಎಂಬುದು ಸ್ಪಷ್ಟ. ಆದರೆ ಪ್ರಾಯೋಗಿಕ ರಾಜಕಾರಣ ಮಾಡುವ ಅವರು ಎಂದೂ ಭಾವನಾತ್ಮಕ ತೀರ್ಮಾನ ಕೈಗೊಳ್ಳುವವರಲ್ಲ. 2028ರ ಹೊತ್ತಿಗೆ ಪಕ್ಷದಲ್ಲಿ ಬೇರೆಯದ್ದೇ ಲೆಕ್ಕಾಚಾರಗಳು ಇರುವಾಗ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಬಂಡಾಯದ ಹಾದಿ ತುಳಿಯುವುದು ಸಿದ್ದರಾಮಯ್ಯ ಅವರಿಗೂ ಸುಲಭವಲ್ಲ ಎನ್ನುತ್ತಾರೆ ರಾಜಕೀಯ ವಿಶ್ಲೇಷಕರು. ಪ್ರಸನ್ನ ಜೊತೆ ಹರೀಶ್, TV9 ಬೆಂಗಳೂರು.